ಆಗಿದೆ. ನಾವು ಇಷ್ಟು ದಿನ ವರ್ಲ್ಡ್ ಅಲ್ಲಿ ಇದ್ವಿ, ಈಗ ವರ್ಲ್ಡ್ಗೆ ಎಂಟ್ರಿ ಆಗಿದ್ದೀವಿ. ವರ್ಲ್ಡ್ ಸಖತ್ತಾಗಿ ಅದ್ಭುತವಾಗಿದೆ. ಪ್ರಪಂಚದಲ್ಲಿ ಏನೇನ ನಡೀತಾ ಇದೆ ಅದನ್ನೇ ತೋರಿಸಿದ್ದಾರೆ. ನಾವು ನೇಚರ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ದೀವಿ, ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಹೇಗೆ ಅಂತ ತೋರಿಸಿದ್ದಾರೆ. ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ, ನಮ್ಮನ್ನ ಯಾವ ತರ ಆಳ್ತಾ ಇದೆ, ನಾವು ಈಗ ಪ್ರಜಾಕೀಯ ಸಿಸ್ಟಮ್ ತಂದ್ರೆ ಯಾವ ತರ ಸರಿ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಅವರ ಕಾನ್ಸೆಪ್ಟ್ ಪ್ರಜಾಕೀಯ ಏನ್ ಹೇಳಿದ್ದಾರೆ ಆ ವೆಬ್ಸೈಟ್ ಅಲ್ಲೆಲ್ಲ ಏನಿದೆ ಆ ಸಿನಿಮಾದಲ್ಲಿದೆ. ತುಂಬಾ ಅದ್ಭುತವಾಗಿದೆ, ಎಂಟರ್ಟೈನ್ ಬೇಸ್ಡ್ ಇದೆ, ಸಕ್ಕತ್ತಾಗಿದೆ ಸಿನಿಮಾ. ತುಂಬಾ ಅದ್ಭುತವಾಗಿದೆ, ಎಲ್ಲ ಆಡಿಯನ್ಸ್ ಬಂದು ನೋಡಬಹುದು. ಪ್ರಪಂಚ ನೀವು ಹೇಗಿದ್ದೀರಾ ಅಂತ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನಾವು ದಿನ ಬೆಳಗ್ಗೆ ನಮ್ಮನ್ನ ನೋಡ್ಕೊಳ್ತೀವಿ, ಸಿನಿಮಾ ನೋಡಿದ್ರೆ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಸೊ ಇದಕ್ಕೆ ಯಾರು ಕಾರಣ, ನಾವು ಕಾರಣ. ಸರಿ ಮಾಡ್ಕೋಬೇಕಾದ್ರೆ ಯಾರು ನಾವು, ಇದನ್ನೇ ತೋರಿಸಿದ್ರು. ಅವ್ರು ಇಷ್ಟು ದಿನ ಈ 9 ಡೈರೆಕ್ಷನ್ ಮಾಡಿದಾರಲ್ಲ ಅದನ್ನೆಲ್ಲ ಕೆಲವೊಂದು ಟ್ವಿಸ್ಟ್ ಟರ್ನ್ಗಳು ಆತರ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಿಲ್ಲ, ತುಂಬಾ ಈಸಿಯಾಗಿ ಅಂತ ದಡ್ಡನ್ ಕರ್ಕೊಂಡು ಕೂತ್ರು ಅರ್ಥ ಆಗುತ್ತೆ. ಭಾಷೆ ಬೇಕಾಗಿಲ್ಲ, ಇರುತ್ತೆ ಬರೀ ಸ್ಕ್ರೀನ್ ಪ್ಲೇ ನೋಡಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಹೇಳಿದ್ರು, ಉಪೇಂದ್ರ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಇದು ಹುಳ ತೆಗಿಯೋ ಸಿನಿಮಾ ಅಂತ. ಇದು ಹುಳ ತೆಗ್ದಿದ್ದಾರೆ ಇಲ್ಲ, ನಿಮ್ಮಲ್ಲಿರೋ ಕೆಟ್ಟ ಹುಳಗಳು, ಪೊಲಿಟಿಕಲ್, ಜಾತಿ, ಧರ್ಮ, ನಾವೇನು ಈ ಮಂದಪದನ್ನ ತುಂಬಿಕೊಂಡಿದೀವಿ ಅದನ್ನ ತೆಗೆದು ನಿಮ್ಮನ್ನ ಪ್ಯೂರಿಫೈರ್ ಮಾಡಿ ಆಚೆ ಕಳಿಸ್ತಾರೆ. ಇದೊಂಥರ ಅಕ್ವಾಗಾರ್ಡ್ ಇದ್ದಂಗೆ. ಸೂಪರ್ ಆಗಿದೆ ಸಿನಿಮಾ, ಪ್ರತಿಯೊಬ್ಬರು ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.